ಉಳಿಸಿ, ಕಾಂಗ್ರೆಸ್ ಅಳಿಸಿ, ದಲಿತರನ್ನು ಉಳಿಸಿ, ಕಾಂಗ್ರೆಸ್ ಅಳಿಸಿ. ದಲಿತರನ್ನು ಉಳಿಸಿ. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಿಸಿದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಬೇಕು ಎಂದು ನಟ ಚೇತನ್ ಚಿಕ್ಕಬಳ್ಳಾಪುರದಲ್ಲಿ ಒತ್ತಾಯ ಮಾಡಿದ್ದಾರೆ. ಖಾಸಗಿ ವಲಯದ ಮೀಸಲಾತಿಯನ್ನು ನಾವೆಲ್ಲರೂ ಸಹ ಹೋರಾಟ ಮಾಡಿದ್ದೀವಿ. ಇಲ್ಲಿರೋ ಅನೇಕರು ಹೋರಾಟ ಮಾಡಿದ್ದೀವಿ. 2016 ಅದೇ ಸಿದ್ದರಾಮಯ್ಯ ಸರ್ಕಾರ. ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ತದನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಟ ಚೇತನ್, ಕಾಂಗ್ರೆಸ್ ಅಧಿಕಾರ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯರವರು ಕೇವಲ ಮೂಡ ವಿಚಾರದಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರಕರಣಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ದಲಿತರ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗ ಮತ್ತೊಂದು ಏರ್ಪೋರ್ಟ್ ಮಾಡಲು ಮುಂದಾಗಿ ರೈತರು ಜಮೀನನ್ನು ಕಬಳಿಸಲು ಮುಂದಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಬರೀ ಅವ್ರ ಮೂಡ ಹಗರಣದ ಮಾತ್ರ ಅಲ್ಲ ಅವ್ರು ರಾಜೀನಾಮೆ ಕೊಡಬೇಕಾಗಿರೋ ಕಾರಣ. ಅನೇಕ ಒಂದು ರೀತಿ ಜನ ವಿರೋಧಿ, ಇವಾಗ ರೈತರ ಪರ ಅಂತ ಹೇಳ್ತಾರೆ, 3 ರೈತ ವಿರೋಧಿ ಕಾಯ್ದೆಯನ್ನು ತೆಗೆದಾಕಿಲ್ಲ, 1 ತೆಗೆದಾಕಿಲ್ಲ. ದಲಿತರ ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ. ಮೈನಿಂಗ್ ಮಾಫಿಯಾ ಪರವಾಗಿ, ಶ್ರೀಮಂತರ ಪರವಾಗಿ ಅವ್ರು ಬ್ಯಾಟಿಂಗ್ ಮಾಡ್ತಾರೆ. ಮತ್ತೆ ಒಂದು ಏರ್ಪೋರ್ಟ್ ಕಟ್ಟಿ 4500 ಎಕರೆ ಒಂದು ಇದನ್ನ ಏರ್ಪೋರ್ಟ್ ಮಾಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ರೈತರ ಭೂಮಿ ಕಿತ್ತಾಕೊಂಡು ಭೂ ಮಾಫಿಯಾಗಿ ಲಾಭ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅವರ ಸರ್ಕಾರಗಳಲ್ಲಿ ತಾಂಡವ ಆಡ್ತಾ ಇದೆ ಈ ಭ್ರಷ್ಟಾಚಾರ. ಸೊ ಇವಾಗ ಅವ್ರ ಮೇಲೆ ಆರೋಪ ಬಂದಿರೋದೆ ಒಂದು ದೊಡ್ಡ ಕೂಗಿದೆ. ಖಂಡಿತ ಅವ್ರು ರಾಜೀನಾಮೆ ಕೊಡಲಿ, ಅವ್ರು ಸ್ವಯಂ ಪ್ರಶ್ನೆ ಮಾಡ್ಕೊಳ್ಳಿ. ಅವರು ಒಂದು ರೀತಿ ಅವ್ರ ಸರ್ಕಾರ ನಮ್ಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷದ ಹಿಂದೆನೂ ನಮಗೆ ಉತ್ತಮ ಆಡಳಿತ ಕೊಟ್ಟಿರಲಿಲ್ಲ. ಅವರ ಅಧಿಕಾರದ ಲಾಭಕ್ಕೋಸ್ಕರ ನಿಂತಿದ್ದು ಇವತ್ತು ಅದೇ ಮಾಡ್ತಾ ಇದ್ದಾರೆ. ಕೊಡಲಿ ಅವ್ರ ರಾಜೀನಾಮೆ, ಉತ್ತಮ. ಅವರಾಗಲೇ 5 ವರ್ಷ ಮಾಡಿದ್ದಾರೆ, 6 ವರ್ಷನೂ ಮಾಡಿದ್ದಾರೆ. ಅವ್ರು ಒಳ್ಳೆ ಸರ್ಕಾರ ಕೊಟ್ಟಿಲ್ಲ, ಸಮಾನತೆ ಪರ್ವ ಕೊಟ್ಟಿಲ್ಲ, ಅವರ ಅಹಿಂದ ನಾಯಕ ಅಲ್ಲ. ಕೊಡಲಿ ರಾಜೀನಾಮೆ. ಯಾರಾದರೂ ಮಾಡೋರು, ಉತ್ತಮ ಮಾಡೋರು ಕೊಡಲಿ, ಅವ್ರ ಅವಕಾಶ ಮಾಡಲಿ, ಒಂದು ಉತ್ತಮ ಸರ್ಕಾರ ಕೊಡಲಿ ಅಂತ ನಾವು ಹಾರೈಸ್ತೀವಿ. ಸಿದ್ದರಾಮಯ್ಯರವರು ಈಗಾಗಲೇ 6 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಕೇವಲ ಭ್ರಷ್ಟಾಚಾರದ ಆರೋಪಗಳೇ ಕೇಳಿ ಬರುತ್ತಿದ್ದು, ಖಂಡಿತ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. 28 ಜನ ಯುವಕರನ್ನ ಜೈಲಿಗೆ ಕಳಿಸಿ FIR ಹಾಕಿ ಅದನ್ನ ವಿರೋಧ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವಾಗ ಅನೇಕ ಹೋರಾಟಗಳು ಮಾಡಾದ್ಮೇಲೆ